ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಡಾಕ್ಟರ್ ಜಿ.ಕೆ. ರಾಮೇಗೌಡ ಅಂತೇಳಿ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಕೀಟಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕುಂಬಳ ಜಾತಿಯ ತರಕಾರಿಗಳಲ್ಲಿ ಬರುವಂಥ ಹಣ್ಣಿನ ನೊಣದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಹಣ್ಣಿನ ನೊಣ ಯೂಶಲಿ ಈ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಬರುವಂಥದ್ದು ಬ್ಯಾಕ್ಟ್ರೋಸೆರಾ ಕುಕ್ಕರ್ಬಿಟೆ ಅನ್ನುವಂಥ ಒಂದು ಜಾತಿಗೆ ಸೇರಿದಂಥ ಹಣ್ಣಿನ ನೊಣ. ಮತ್ತು ಹೆಚ್ಚಾನೆಚ್ಚು ಈ ಕೀಟ ಮಳೆಗಾಲದಲ್ಲಿ ಇದರ ಹಾವಳಿಯನ್ನು ತುಂಬ ಹೆಚ್ಚಾಗಿ ಮಾಡುತ್ತೆ. ಈ ಕೀಟದ ನಿರ್ವಹಣೆಗೆ ನಾವು ಮಾಡಬೇಕಾದ ಕ್ರಮಗಳೇನಪ್ಪ ಅಂದರೆ, ಅಥವಾ ಇತ್ತೀಚಿನ ದಿನಗಳಲ್ಲಿ ಇದರ ಹಾವಳಿ ತುಂಬ ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂದರೆ, ಈ ಕುಂಬಳ ಜಾತಿಯ ತರಕಾರಿಗಳು, ಸೌತೆಕಾಯಿ ಇರ್ಬೋದು, ಮಂಗಳೂರು ಸೌತೆ ಇರ್ಬೋದು, ಅಥವಾ ಹೀರೆಕಾಯಿ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಇವುಗಳ ಬೆಳವಣಿಗೆ ಭಾಳಷ್ಟು ವ್ಯಾಪಕವಾಗಿ ಆಗ್ತಾಯಿದೆ. ಮತ್ತು ಒಂದರ ಹಿಂದೆ ರೈತರು ಒಂದು ಹೊಲದಿಂದ ಇನ್ನೊಂದು ಹೊಲ, ಒಂದು ಪಕ್ಕದ ಹೊಲದಿಂದ ಇನ್ನೊಬ್ಬರು ಹೊಲದಲ್ಲಿ ಸತತವಾಗಿ ಬೆಳೀತಾ ಇರ್ತದೆ. ಅದರಿಂದಾಗಿ ವರ್ಷ ಪೂರ್ತಿ ಈ ಕೀಟಗಳಿಗೆ ಈ ಆಹಾರ ಲಭ್ಯತೆ ಇರೋದರಿಂದ ಇದರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮತ್ತು ಈ ಮೋಡ ಮುಚ್ಚಿದಂಥ ವಾತಾವರಣ, ಮಳೆ ಬಂದಂಥ ವಾತಾವರಣ ಈ ಒಂದು ಕೀಟಗಳು ಅಭಿವೃದ್ಧಿ ಆಗೋದಕ್ಕೆ ಭಾಳ ಪೂರಕವಾಗಿರ್ತದೆ. ಆ ಕಾರಣದಿಂದ ಇದರ ಹಾವಳಿ ತುಂಬ ಹೆಚ್ಚಾಗ್ತಾ ಇದೆ. ಇದರ ನಿರ್ವಹಣೆ ಹೇಗಪ್ಪ ಮಾಡೋದು ಅಂತಂದರೆ, ಅತ್ಯಂತ ಸರಳವಾದಂಥ ವಿಧಾನ ಕ್ರಮಗಳು ಏನಪ್ಪ ಅಂದರೆ, ಈ ಕೀಟದ ನಮ್ಮ ಹೊಲದಲ್ಲಿ, ನಮ್ಮ ತೋಟದಲ್ಲಿ ಇದೆಯೇ ಇಲ್ವಾ ಅನ್ನೋದು ಖಚಿತಪಡಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಕ್ಯೂಲ್ಯೂರ್ ಅನ್ನುವಂಥ ಒಂದು ಮೋಹಕ ಬಲೆ ಲಭ್ಯ ಇದೆ. ಈ ಕ್ಯೂಲ್ಯೂರ್ ಏನು ಮಾಡುತ್ತೆ ಅಂತಂದರೆ, ಯೂಶಲಿ ಗಂಡು ಹುಳುಗಳನ್ನು ತನ್ನ ಹತ್ರ ಸೆಳ್ಕೊಳ್ಳುತ್ತೆ. ಮತ್ತು ಅದರೊಳಗೆ ನಾವು ಆ ಬಾಟಲಿನಲ್ಲಿ ನೀರು ಅಥವಾ ಒಂದು ಶಾಂಪೂ ನೀರನ್ನು ಅದರೊಳಗೆ ಹಾಕಿರೋದ್ರಿಂದ ಆ ನೀರಿಗೆ ಬಿದ್ದು ಅವು ಸತ್ತೋಗ್ತವೆ. ಇದು ಒಂದು ಸೂಚನೆ ನೀಡುವ ಒಂದು ಸಾಧನ. ಅದರ ಜೊತೆಗೆ ಇಲ್ಲಿ ಈ ಗಂಡು ಹುಳುಗಳನ್ನು ಅದು ಮಾತ್ರ ಆಕರ್ಷಿಸೋದ್ರಿಂದ ಅಲ್ಲಿರುವಂಥ ಎಲ್ಲ ಗಂಡು ನೊಣಗಳು ಆಕರ್ಷಣೆಗೊಂಡು ನಾಶ ಆಗ್ತವೆ. ಅದೇ ಸಮಯದಲ್ಲಿ ಹೆಣ್ಣು ಹುಳುವಿಗೆ ಸಂಗಾತಿ ಸಿಗದೆ ಅದು ಇಟ್ಟಂಥ ಮೊಟ್ಟೆಗಳು ಫಲಿತ ಆಗದೆ ನಮಗೆ ಇದರ ನಿರ್ವಹಣೆ ಸುಲಭ ಆಗ್ತದೆ. ಮತ್ತು ಈ ಒಂದು ಮೋಹಕ ಬಲೆಯನ್ನು ನಾವು ಹಾಕಬೇಕಾದ್ರೆ ಆದಷ್ಟು ಬೆಳೆಯಿಂದ ಕನಿಷ್ಠ 1 ಅಡಿ ಎತ್ತರದಲ್ಲಿ ನಾವು ಹಾಕಬೇಕು. ಮತ್ತು ಇದನ್ನು ಸಾಮೂಹಿಕವಾಗಿ ನಾವು ಹಾಕೋದು ಅತ್ಯಂತ ಪರಿಣಾಮಕಾರಿ. ಪ್ರತಿ ಎಕರೆಗೆ ಕನಿಷ್ಠ 10 ಮೋಹಕ ಬಲೆಗಳನ್ನು ಹಾಕೋದು ಅತ್ಯವಶ್ಯಕ. ಅದ್ರ ಜೊತೆಗೆ ಈ ಮೋಹಕ ಬಲೆಗಳ ಜೊತೆಗೆ ನಾವು ಈ ಕಾಯಿಗಳ ಮೇಲೆ ಅಥವಾ ಹೂವುಗಳ ಮೇಲೆ ಈ ನೊಣ ಕೂರದಂತೆ ಅದನ್ನು ಹೂವಿನಿಂದ ಅಥವಾ ಕಾಯಿಯಿಂದ ವಿಕರ್ಷಣೆ ಮಾಡೋದಕ್ಕೋಸ್ಕರ ಬೇವಿನ ಎಣ್ಣೆ, ಕಚ್ಚಾ ಬೇವಿನ ಎಣ್ಣೆ ಅಥವಾ ಕಚ್ಚಾ ಮೀನು ಎಣ್ಣೆಗಳನ್ನು ನಾವು ಸಿಂಪಡಿಸೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದಲ್ಲದೆ ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಕ್ರಮ ಏನಪ್ಪ ಅಂತಂದರೆ, ಈ ಹಾನಿಗೊಳಗಾದಂಥ ಕಾಯಿಗಳನ್ನು ನಾವು ಪ್ರತಿ ಬಾರಿ ಕಟಾವು ಮಾಡಬೇಕಾದ್ರೆ ಅವನ್ನು ಸಂಗ್ರಹಿಸಿ ಒಂದು ಆಳವಾದ ಗುಂಡಿ ತೆಗೆದು ಆ ಗುಂಡಿಯಲ್ಲಿ ಮುಚ್ಚಿ ಅದರ ಮೇಲೆ ಕನಿಷ್ಠ 1 ಇಂದ 2 ಇಂಚಷ್ಟು ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡರ್ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರವನ್ನು ಅದರ ಮೇಲೆ ಹಾಕಿ ನಂತರ ಕನಿಷ್ಠ 1 ಅಡಿಯಷ್ಟು ಮಣ್ಣು ಮುಚ್ಚಿದ್ರೆ ಈ ನೊಣಗಳು ಮತ್ತೆ ನಮ್ಮ ಪರಿಸರದಲ್ಲಿ ಅಭಿವೃದ್ಧಿ ಆಗೋದನ್ನು ತಡೆ ಹಿಡಿಯಲಿಕ್ಕೆ ಅತ್ಯಂತ ಸಹಾಯವಾಗ್ತದೆ. ಆದರೆ ದುರಾದೃಷ್ಟವಶಾತ್ ನಾವು ರೈತರುಗಳು ಭಾಳಷ್ಟು ನಾವು ಮಾಡ್ತಾ ಇರುವ ತಪ್ಪೇನಪ್ಪ ಅಂದರೆ, ಹಾನಿಗೊಳಗಾದ ಕಾಯಿಗಳನ್ನು ನಾವು ಅಲ್ಲೇ ಎಲ್ಲೋ ಹೊಲದ ಬದಿನಲ್ಲೇ ಬಿಟ್ಬಿಡೋದು, ಕೆಲವೊಂದಷ್ಟು ಸಲ ಸಾಲುಗಳಲ್ಲೇ ಬಿಟ್ಟುಬಿಡ್ತಾ ಇದ್ದೀವಿ. ಇದೊಂದು ಕಾರಣದಿಂದಾಗಿ ಇದರ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚಾಗ್ತಾ ಇದೆ ಮತ್ತು ನಮಗೆ ನಿರ್ವಹಣೆ ಕೂಡ ಕಷ್ಟ ಅನ್ನಿಸ್ತಾ ಇದೆ. ಇದಲ್ಲದೆ ಇನ್ನೊಂದು ಅತ್ಯಂತ ಪ್ರಮುಖವಾದ ಹೊಸ ಸಂಶೋಧನೆ ಏನು ಬಂದಿದೆ ಅಂದರೆ, ಈ ಒಂದು ಸೌತೆಕಾಯಿಯ ಹಣ್ಣಿನ ನೊಣ ಏನಿದೆ ಇದು ನಮ್ಮ ಸೀಮೆ ಬದನೆಕಾಯಿಯ ಗಿಡದಲ್ಲಿ ಮೊಟ್ಟೆ ಇಡೋದಕ್ಕೆ, ಕಾಯಿಯಲ್ಲಿ ಮೊಟ್ಟೆ ಇಡೋದಕ್ಕೆ ಭಾಳ ಇಷ್ಟಪಡುತ್ತೆ. ಸೌತೆಕಾಯಿಗಳ ಬಳ್ಳಿಗಳಿಗಿಂತ ಹೆಚ್ಚಾಗಿ ಅಥವಾ ಕಾಯಿಗಳಿಗಿಂತ ಹೆಚ್ಚಾಗಿ ಸೀಮೆ ಬದನೆಕಾಯಿನಲ್ಲಿ ಮೊಟ್ಟೆ ಇಡೋದಕ್ಕೆ ಆಸಕ್ತಿ ಪಡೋದ್ರಿಂದ ನಮ್ಮ ಹೊಲದ ಸುತ್ತ ಸೌತೆ ಅಥವಾ ಕುಂಬಳ ಜಾತಿಯ ತರಕಾರಿಗಳ ಹೊಲದ ಸುತ್ತಲೂ ಅಥವಾ ಮಧ್ಯದಲ್ಲಿ ಅಲ್ಲಲ್ಲಿ ಕನಿಷ್ಠ 10 ಸಾಲು 20 ಸಾಲುಗಳಿಗೆ ಒಂದು ಸಾಲು ಈ ಸೀಮೆ ಬದನೆಕಾಯಿಯನ್ನು ಬೆಳೆದರೆ ಆ ಕಾಯಿಗಳ ಮೇಲೆ ಈ ಹಣ್ಣಿನ ನೊಣ ಮೊಟ್ಟೆ ಇಡ್ತದೆ. ಆದರೆ ದುರದೃಷ್ಟವಶಾತ್ ಸೀಮೆ ಬದನೆಕಾಯಿ ಮೇಲೆ ಈ ಹಣ್ಣಿನ ನೊಣದ ಮರಿಹುಳು ಬೆಳೆಯದೆ ಅಭಿವೃದ್ಧಿ ಆಗೋದಿಲ್ಲ. ಹಾಗಾಗಿ ನಮಗೆ ಇದರ ನಿರ್ವಹಣೆ ಭಾಳ ಪರಿಣಾಮಕಾರಿಯಾಗಿ ಆಗುತ್ತೆ. ಅದ್ರ ಜೊತೆಗೆ ಈ ಸೀಮೆ ಬದನೆಕಾಯಿಯನ್ನು ನಾವು ನಮ್ಮ ಸೌತೆ ಹೊಲಗಳಲ್ಲಿ ಬೆಳೆಸೋದ್ರಿಂದ ಏನಾಗುತ್ತೆ, ನಮಗೆ ಇನ್ನೊಂದು ತರಕಾರಿ ಕೂಡ ನಮಗೆ ಆದಾಯಕ್ಕೆ ಸಿಗುತ್ತೆ. ಈ ಕಾರಣಗಳಿಂದ ಈ ಕ್ರಮಗಳನ್ನು ಅನುಸರಿಸಿ ಈ ಒಂದು ಸೌತೆ ನೊಣವನ್ನು ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇದೆ. ಮತ್ತು ಈ ಸೌತೆ ನೊಣಗಳಿಗೆ ಭಾಳಷ್ಟು ಜನ ಹಲವಾರು ಬಾರಿ ಕೀಟನಾಶಕಗಳನ್ನು ಸಿಂಪಡಿಸ್ತಾ ಇದ್ದಾರೆ. ಆದರೆ ಕೀಟನಾಶಕಗಳು ಅಷ್ಟು ಪರಿಣಾಮಕವನ್ನು ನೀಡೋದಿಲ್ಲ. ಅದ್ರ ಜೊತೆಗೆ ನಾವು ಬಹುತೇಕ ಈ ತರಕಾರಿಗಳನ್ನು ಹಸಿಯಾಗೇ ಸೇವಿಸೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಸೌತೆಕಾಯಿಯನ್ನು ಹಸಿಯಾಗೇ ಸೇವಿಸೋದ್ರಿಂದ ಕೀಟನಾಶಕಗಳು ಮನುಷ್ಯನಿಗೂ ಕೂಡ ತೊಂದರೆಯನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚು. ಆ ಕಾರಣಕ್ಕೋಸ್ಕರ ಕೀಟನಾಶಕ ಇಲ್ಲದೆ ವಿಧಾನಗಳನ್ನು ಇದ್ದಾವೆ, ಅವುಗಳನ್ನು ಬಳಸ್ಕೊಂಡು ನಾವು ಈ ಕೀಟವನ್ನು ನಿರ್ವಹಣೆ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಇದಲ್ಲದೇನೂ ಸಹ
ಕೆಲವೊಂದಷ್ಟು ಸಲ ನಾವು ಈ ಒಂದು ಕಳಿತ ಹಣ್ಣುಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಕಲ್ಲಂಗಡಿ ಅಥವಾ ಕರ್ಬೂಜ, ಈ ಹಣ್ಣುಗಳ ರಾಸಾಯನಕ್ಕೆ ಒಂದು ಕೀಟನಾಶಕದ ಒಂದೆರಡು ಹನಿಗಳನ್ನು ಸೇರಿಸಿ ಅಲ್ಲಲ್ಲೇ ಒಂದೊಂದು ಬಟ್ಟಲುಗಳಲ್ಲಿ, ಮಣ್ಣಿನ ಬಟ್ಟಲುಗಳು ಅಥವಾ ಕರಟ, ತೆಂಗಿನ ಕರಟದಲ್ಲಿ ಅಲ್ಲಲ್ಲಿ ಇಟ್ಟು ಯಾವುದೇ ಪಶು ಪ್ರಾಣಿಗಳಿಗೆ ಅದು ನಿಲುಕದಂತೆ ಹೊಲದಲ್ಲಿ ಸುತ್ತಲೂ ಇಟ್ಟರೆ ಈ ಒಂದು ಹಣ್ಣುಗಳಿಗೆ ಅವು ಆಕರ್ಷಿತವಾಗ್ತವೆ. ಮತ್ತು ಅದರಲ್ಲಿ ವಿಷ ಇರೋದರಿಂದ ಈ ಹಣ್ಣಿನ ನೋಗಳು ಭಾಳ ಪರಿಣಾಮಕಾರಿಯಾಗಿ ಅದನ್ನು ಸಹ ನಿರ್ವಹಿಸೋದಕ್ಕೆ ಸಾಧ್ಯ ಇದೆ. ಮತ್ತು ಈ ವಿಷಯದಲ್ಲಿ ಏನಾದರೂ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಥವಾ ನನ್ನ ಜೊತೆ ಚರ್ಚೆ ಮಾಡಬೇಕು ಅಂತ ತಮಗನ್ಸಿದ್ರೆ ನನ್ನ ದೂರವಾಣಿ ಸಂಖ್ಯೆಯಲ್ಲಿ ನೀವು ನನ್ನನ್ನು ಸಂಪರ್ಕಿಸಬಹುದು ಅಥವಾ ವಾಟ್ಸಪ್ನಲ್ಲೂ ಕೂಡ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9108354273. ನನ್ನ ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 9108354273. ನಮಸ್ಕಾರ. ಫ್ಲೋರಿಡಾದಲ್ಲಿರುವ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಯಂ 4 ಕಾರ್ಯಾಚರಣೆಯ ಯಶಸ್ವಿ ಉಡಾವಣೆಯನ್ನು ಜಗತ್ತು ಸಂಭ್ರಮಿಸುತ್ತಿರುವಾಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ತನ್ನದೇ ಆದ ವಿಶಿಷ್ಟ ಮೈಲಿಗಲ್ಲನ್ನು ದಾಖಲಿಸುತ್ತಿದೆ. ಬಾಹ್ಯಾಕಾಶ ಆಧಾರಿತ ಪೌಷ್ಟಿಕಾಂಶ ಸಂಶೋಧನೆಗಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೆಸರುಕಾಳು ಮತ್ತು ಮೆಂತ್ಯದ ಒಣ ಬೀಜಗಳನ್ನು ಇದು ಕಳುಹಿಸಿದೆ. ಗಗನಯಾತ್ರಿಗಳು ಹೆಚ್ಚಾಗಿ ಬಾಹ್ಯಾಕಾಶದಲ್ಲಿ ಪೌಷ್ಟಿಕಾಂಶದ ಕೊರತೆ ಸೇರಿದಂತೆ ಗಮನಾರ್ಹ ಆರೋಗ್ಯ ಸವಾಲುಗಳನ್ನು ಕೂಡ ಎದುರಿಸುತ್ತಾರೆ. ಇದಕ್ಕೆ ಪರಿಹಾರವಾಗಿ ಬಾಹ್ಯಾಕಾಶದಲ್ಲಿ ತಾಜಾ ಹಾಗೂ ಮೊಳಕೆಯೊಡೆದ ಆಹಾರ ಮೂಲಗಳಾಗಿ ಬಳಸಲು ಕೃಷಿ ವಿಶ್ವವಿದ್ಯಾಲಯವು 2 ಭಾರತೀಯ ಆಹಾರ ಪ್ರಧಾನ ಬೆಳೆಗಳಾದ ಹೆಸರುಕಾಳು ಮತ್ತು ಮೆಂತ್ಯ ಬೀಜಗಳನ್ನು ಕಳುಹಿಸಿದೆ ಎಂದು ಧಾರವಾಡದ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ತಿಳಿಸಿದ್ದಾರೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಗಗನಯಾತ್ರಿಗಳು ಈ ಬೀಜಗಳಿಗೆ ನೀರನ್ನು ಸೇರಿಸುವ ಮೂಲಕ ಬೀಜಗಳನ್ನು ಜೀವಂತವಾಗಿ ಇಟ್ಟು 2 ರಿಂದ 4 ದಿನಗಳಲ್ಲಿ ಮೊಳಕೆಯೊಡೆಯುವಂತೆ ಮಾಡುತ್ತಾರೆ. ನಂತರ ಬೀಜಗಳನ್ನು ಫ್ರೀಜ್ ಮಾಡಿ ಭೂಮಿಗೆ ಹಿಂತಿರುಗಿಸುವ ಮೊದಲು ನಿಲ್ದಾಣದಲ್ಲಿ ಸಂರಕ್ಷಿಸಲಾಗುತ್ತದೆ. ಮೊಳಕೆ ಕಾಳುಗಳನ್ನು ವಾಪಸ್ ಭೂಮಿಗೆ ತಂದ ನಂತರ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಮೊಳಕೆ ಪ್ರಮಾಣ, ಅವುಗಳ ಪೋಷಕಾಂಶ ಗುಣಮಟ್ಟ, ಫೈಟೋ ಹಾರ್ಮೋನ್ಗಳ ಚಟುವಟಿಕೆ ಹಾಗೂ ಜೀವಸೂತ್ರ ಪರೀಕ್ಷಿಸಿ ವಿಶ್ಲೇಷಿಸಲಾಗುತ್ತದೆ. ಅಲ್ಲದೆ ಮೊಳಕೆಯ ಮೇಲೆ ಮೈಕ್ರೋಬಿಯಲ್ ಬೆಳವಣಿಗೆ ಅಧ್ಯಯನ ಮಾಡಲಾಗುವುದು ಎಂದು ಕೂಡ ಇಲ್ಲಿನ ಸಂಶೋಧಕರು ತಿಳಿಸಿದ್ದಾರೆ. ಈ ಸಂಶೋಧನೆಯು ಭವಿಷ್ಯದಲ್ಲಿ ಅಂತರಿಕ್ಷಯಾನದಲ್ಲಿ ಭಾರತೀಯರ ಆಹಾರದ ಭಾಗವಾಗಬಲ್ಲ ಆರೋಗ್ಯಕರ ಸಲಾಡ್ ತರಕಾರಿ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಮೊಳಕೆಯೊಡೆಯುವ ಬೀಜಗಳನ್ನು ಬೆಳೆಸಲು ಕೇವಲ ಕಂಟೈನರ್ ನೀರು ಇದ್ರೆ ಸಾಕು. ಮೊಳಕೆ ಕಾಳುಗಳು ಪೋಷಕಾಂಶ ಭರಿತವಾಗಿರುತ್ತವೆ. ಗಗನಯಾನ ಮಿಷನ್ ಭವಿಷ್ಯದ ಯಾತ್ರಿಕರ ಆಹಾರವನ್ನ ಗಮನದಲ್ಲಿಟ್ಟುಕೊಂಡು ಈ ಸಂಶೋಧನೆಗೆ ಹೆಸರು ಮತ್ತು ಮೆಂತ್ಯ ಬೀಜಗಳ ಮೊಳಕೆ ಅಧ್ಯಯನವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮೆಂತ್ಯೆ ರೋಗನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತೆ, ಎಲುಬಿನ ಆರೋಗ್ಯ ಉತ್ತಮಗೊಳಿಸುತ್ತೆ, ಮೂತ್ರಕೋಶದಲ್ಲಿ ಕಲ್ಲು ರಚನೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ, ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ. ಹಾಗೆ ಭಾರತೀಯ ಪಾಕ ಪದ್ಧತಿಯಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಹೆಸರುಕಾಳು ಅರೆಶುಷ್ಕ ಪರಿಸ್ಥಿತಿಗಳಲ್ಲಿ ಬೆಳೆಯುತ್ತೆ ಹಾಗೂ ಬಾಹ್ಯಾಕಾಶ ಕೃಷಿಗೆ ಸೂಕ್ತವಾಗಿದೆ ಎಂದು ವರದಿ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.